ಒಂಟಿಸಲಾಗದ ದಾಂಧಲೆಗೆ ಬೈಕ್ಗಳು ಜಖಮಾಗಿದೆ. ಮೈಸೂರಿನ ಸರಗೂರು ತಾಲೂಕಿನ ಬೇಲದಕುಪ್ಪೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದ ಬಳಿ ಈ ಘಟನೆಯಾಗಿದೆ. ದೇವಾಲಯಕ್ಕೆ ಬಂದ ಭಕ್ತರು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ಪೂಜೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮದವೇರಿದ ಕಾಡಾನೆ 5 ಬೈಕ್ಗಳನ್ನು ತುಳಿದು ಜಖಂಗೊಳಿಸಿದೆ. ದ್ವಿಚಕ್ರ ವಾಹನಗಳನ್ನು ಧ್ವಂಸ ಮಾಡುವ ದೃಶ್ಯ ಸಾರ್ವಜನಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೋಗಿಲು ಲೇಔಟ್ ಒತ್ತುವರಿಯ ಮತ್ತೊಂದು ಸ್ಫೋಟಕ ರಹಸ್ಯ ಬಯಲಾಗಿದೆ. ಉತ್ತರ ಪ್ರದೇಶ ಆಂಧ್ರದ ಆಧಾರ್ ಕೊಟ್ಟು ಪುನರ್ವಸತಿಗೆ ಅರ್ಜಿ ಹಾಕಿದ್ದು ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಹೊರ ರಾಜ್ಯದವರು ಸರ್ಕಾರದ ಲಾಭ ಪಡೆಯುವ ಪ್ರಯತ್ನಿಸುತ್ತಿದ್ದು ಡಿಜೆ ಹಳ್ಳಿಯ ಒಬ್ಬರಿಂದ, ಟಿಪ್ಪು ನಗರದ 4ರಿಂದ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. 167 ಮನೆ ನೆಲಸಮ ಮಾಡಲಾಗಿತ್ತು. ಆದರೆ 260 ಜನ ಅರ್ಜಿ ಸಲ್ಲಿಸಿದ್ರು. ಸರ್ಕಾರದ ಫ್ಲಾಟ್ ಪಡೆಯಲು ಡಿಜೆ ಹಳ್ಳಿ ನಿವಾಸಿಯು ಅರ್ಜಿ ಸಲ್ಲಿಸಿದ್ದು ದಾಖಲೆ ಪರಿಶೀಲನೆ ವೇಳೆ ಅಸಲಿಯತ್ತು ಬಯಲಾಗಿದೆ. ಬೆಂಗಳೂರಿನಲ್ಲಿ ಮಂಗಳಮುಖಿಗೆ ಕೆಲಸ ಕೊಡಿಸುವುದಾಗಿ ಕರೆದೊಯ್ದು ಸೆಕ್ಸ್ ವರ್ಕ್ ಮಾಡುವಂತೆ ಕಿರುಕುಳ ನೀಡಲಾಗಿದೆ. ಮಂಗಳಮುಖಿ ಐಶ್ವರ್ಯ ರೆಡ್ಡಿ ಮೇಲೆ ಜೆರೋಮಿಯಾ ಎಂಬ ಮಂಗಳಮುಖಿ ಗಂಭೀರ ಆರೋಪ ಮಾಡಿದ್ದಾರೆ. ಆಪರೇಷನ್ಗೆ 2 ಲಕ್ಷ ಹಣವನ್ನು ಪಡೆದು ಸೆಕ್ಸ್ ವರ್ಕ್ ಮಾಡಿ ಸಾಲ ತೀರಿಸುವಂತ ಹಲ್ಲೆ ಮಾಡಿದ್ದಾಗಿ ಆರೋಪಿಸಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಕರೆದೊಯ್ದು ಆಪರೇಷನ್ ಮಾಡಿಸಿದ್ಲು. ಇದೀಗ ಆಪರೇಷನ್ ಹಣ ನೀಡುವಂತೆ ಹಲ್ಲೆ ಮಾಡಿದ್ದಾಳೆ. ಘಟನೆ ಸಂಬಂಧ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಜೆರೋಮಿಯಾ ದೂರನ್ನ ನೀಡಿದ್ದಾರೆ. ಸದ್ಯ ಐಶ್ವರ್ಯ ರೆಡ್ಡಿ ಹಾಗೂ ಜೊತೆಯಲ್ಲಿರುವ ಮಂಗಳಮುಖಿಯರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರನ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತ ಯುವಕನ ಕುಟುಂಬಕ್ಕೆ ಪರಿಹಾರ ಕೊಡುವುದಾಗಿ ಕರೆಸಿ ಅವಮಾನ ಮಾಡಲಾಗಿದೆ. ಎಚ್ಎಂ ರೇವಣ್ಣ ವಿರುದ್ಧ ಮೃತ ಯುವಕ ರಾಜೇಶ್ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ನಿಮ್ಮ ಮಗ ಸಾಯಲು ನಮ್ಮ ಕಾರೇ ಬೇಕಿತ್ತ, 2 ಲಕ್ಷ ಹಣ ಕೊಡ್ತೇವೆ, ತೆಗೆದುಕೊಂಡು ಹೋಗಿ ಅಂತ ದರ್ಪ ತೋರಿದ್ದಾರೆ. ಮೃತ ರಾಜೇಶ್ ಪೋಷಕರು ಮಾಜಿ ಸಚಿವನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕುಟುಂಬವೇ ಹಾಳಾಗಿದೆ, ಪಶ್ಚಾತ್ತಾಪ ಇಲ್ಲದೆ ಅವಮಾನಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಈಗ ಧಮಕಿ ಹಾಕಿದ್ದಾರೆಂದು ಕಣ್ಣೀರಿಟ್ಟಿದ್ದಾರೆ. ಎಚ್ಎಂ ರೇವಣ್ಣ ದರ್ಪಕ್ಕೆ ಬೇಸರಗೊಂಡು ಮೃತ ರಾಜೇಶ್ ಪೋಷಕರು ಹಣ ಪಡೆಯದೇನೆ ವಾಪಸ್ಸಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.